ನಮಸ್ಕಾರ. ಇನ್ನೊಂದು ಹೊಸ ಮನೆಯ ಅನಾವರಣದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಮೈಸೂರಿಂದ ಸುಪ್ರೀತ್ ಅನಂತ ಸ್ವಾಮಿ ನಿಮ್ಮ ಮುಂದೆ ಒಂದು ಹೊಸ ಮನೆ ಬ್ರ್ಯಾಂಡ್ ನ್ಯೂ ಹೌಸ್ ವಿಚ್ ಇಸ್ ಫಾರ್ ಸೇಲ್ ಇರುವಂಥದ್ದು ತೊಗೊಬಂದಿದ್ದೀನಿ. ನಾನಿವತ್ತಿರೋದು ಮೈಸೂರು JP ನಗರ ರಿಂಗ್ ರೋಡ್ ಒಳಗೆ ಇರುವಂತಹ JP ನಗರ. ಇದು ಭಾಳಷ್ಟು ಜನ ಕೇಳ್ತೀರಿ JP ನಗರ ಅಂದ ತಕ್ಷಣ ಸುಪ್ರೀತ್ ನೀವು ಎರಡು ವಿಚಾರ ಗಮನಿಸ್ಕೊಂಡು ಹೇಳಬೇಕಾಗತ್ತೆ. ನಾವು JP ನಗರ ರಿಂಗ್ ರೋಡ್ ಒಳಗಿದ್ದೀವ ಅಥವಾ JP ನಗರ ರಿಂಗ್ ರೋಡ್ ಆಚೆ ಇದ್ದೀವ ಅಂತ. ನಾವಿರೋದು ಮೈಸೂರು JP ನಗರ ರಿಂಗ್ ರೋಡ್ ಒಳಗಿರುವಂಥದ್ದು, ಅಂದರೆ ಹೊರಗಿರುವಂಥ ಹೊರಗೂ ಸಹ ಇದೆ. ಅದು ಸಹ ಅಷ್ಟೇ ಸರ್ಕಾರದಿಂದ ಅಲಾಟ್ ಆಗಿರುವಂಥ ಸೈಟ್ಗಳಲ್ಲಿ ಮನೆಗಳಷ್ಟು ಮಾರಾಟಕ್ಕಿರುವಂಥದ್ದು. ಬಟ್ ಆದರೆ ಇದು ಏನು ಇವಾಗ ನೀವೇನು ಈ ಮನೆ ನೋಡ್ತಾ ಇದ್ದೀರಾ, ಈ ಮನೆ 30-40 ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಗ್ರೌಂಡ್ ಫಸ್ಟ್ ಆ್ಯಂಡ್ ಸೆಕೆಂಡ್, ಅಂದರೆ ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮು, ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮು, ಅದ್ರ ಮೇಲ್ಗಡೆ ಸಿಂಗಲ್ ಬೆಡ್ರೂಮ್ ಮನೆ. ಸೊ ಟೋಟಲಾಗಿ 3 ಪೋರ್ಷನ್ ಇರುವಂತಹ ಮನೆ ಎಲ್ಲಿದೆ? ಮೈಸೂರು ಮಧ್ಯಭಾಗದಿಂದ. JP ನಗರ ಅಂದ ತಕ್ಷಣ ಮೈಸೂರಲ್ಲಿ ಭಾಳಷ್ಟು ಜನ ಗೊತ್ತಾಗದೇ ಇರಬಹುದು, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಮೈಸೂರು ಮಧ್ಯಭಾಗದಿಂದ ಅಂದರೆ ಯಾವುದು ಮಧ್ಯಭಾಗ ಅನ್ನೋದು ಒಂದು ವಿಚಾರ. ನಾವು ಮೈಸೂರು ಪ್ಯಾಲೇಸು, ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು, ದೇವರಾಜ ರಸ್ತೆ, ಸಯಾಜಿ ರೋಡು, ಮನ್ನಾಸ್ ಮಾರ್ಕೆಟು, ಇದನ್ನು ನಾವು ಸೆಂಟರ್ ಆಫ್ ದ ಸಿಟಿ ಅಂತ ಹೇಳ್ತೀವಿ. ಹಾರ್ಟ್ ಆಫ್ ದ ಸಿಟಿ ಅಂತ ಮೈಸೂರಿನ ಮಧ್ಯಭಾಗ ಅಂತ. ಅಲ್ಲಿಂದ ಸರಿಸುಮಾರು 6.5 ಕಿಲೋಮೀಟ್ರಲ್ಲಿ ಇರುವಂಥದ್ದು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಹತ್ರ ಏನಿದೆ, ಮೂಡಾದಿಂದ ಅಲಾಟ್ ಆಗಿರುವಂಥ, ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆಯ ಒಳಗೆ ಹೋಗೋಕ್ಕೆ ಮುಂಚೆ ಭಾಳಷ್ಟು ವಿಚಾರಗಳು ನಾನು ನಿಮ್ಮ ಮುಂದೆ ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ಯಾಕಂದರೆ ಅದನ್ನೇ ಭಾಳಷ್ಟು ಜನ ಕೇಳುವಂಥದ್ದು. ಇದು ವಾಸ್ತು ಅನುಗುಣವಾಗಿದೆಯಾ? ಒಂದು ಹೌದು, ಆಲ್ಮೋಸ್ಟ್ ವಾಸ್ತು ಪ್ರಕಾರವಾಗಿ ಕಟ್ಟಿರುವಂಥದ್ದು. ಇನ್ನೊಂದು ವಿಚಾರ ಈಸ್ಟ್ ಫೇಸಿಂಗ್ ವಿಚಾರಕ್ಕೆ ಬಂದಾಗ ದಿಸ್ ಇದೆ ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂಥದ್ದು. ಇನ್ನೊಂದು ವಿಚಾರ ನೀರು. ಭಾಳಷ್ಟು ಜನ ಕೇಳ್ತೀರಿ ವಾಟ್ ಇಸ್ ದ ಸೋರ್ಸ್ ಆಫ್ ವಾಟರ್ ಇನ್ ದಿಸ್ ಲೊಕೇಶನ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀರಿ. ಇಲ್ಲಿಗೆ ಈ ಪರ್ಟಿಕ್ಯುಲರ್ ಏನು ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಇಲ್ಲಿಗೆ ಕಬಿನಿ ಅಥವಾ ಕಾವೇರಿ ವಾಟರ್ ಅಂತ ಹೇಳ್ತಾರೆ, ಸರ್ಕಾರದಿಂದ ನೀರು ಸಪ್ಲೈ ಆಗುವಂತಹ ವ್ಯವಸ್ಥೆ ಇದೆ. ಸೊ ದಿನನಿತ್ಯ ಸಂಪು ಸರಿಸುಮಾರು 10,000-12,000 ಲೀಟರ್ ಸಂಪಿಟ್ಟಿದ್ದಾರೆ. ಸಂಪಿಗೆ ನಿಮಗೆ ವಾಟರ್ ಸಪ್ಲೈ ಪ್ರತಿದಿನವೂ ಇರುವಂತಹ ಲೊಕೇಶನಲ್ಲಿ ಸೇಲ್ಗಿರುವಂತಹ ಮನೆಯ ಮುಂಭಾಗದಲ್ಲಿ ನಿಂತಿದ್ದೀನಿ. ಬನ್ನಿ ಒಳಗೆ ಹೋಗಿ ನೋಡೋಣ ಏನಿದೆ, ಯಾವ ಥರ ಇದೆ ಅಂತ. ಮೆಟೀರಿಯಲ್ ಸ್ಪೆಸಿಫಿಕೇಷನ್ನು ಮತ್ತು ಕನ್ಸ್ಟ್ರಕ್ಷನ್ ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ, ಮೆಟೀರಿಯಲ್ ಏನೇನು ಯೂಸ್ ಮಾಡಿದ್ದಾರೆ ಅಂತ ನಾನು ಮನೆ ಒಳಗೆ ಹೋಗ್ತಾ ಹೇಳ್ತೀನಿ. ಬನ್ನಿ. ಈ ಮನೆ ಕಟ್ಟಲಿಕ್ಕೆ ನಾನಿಲ್ಲಿ ಸಿವಿಲ್ ಮ್ಯಾಟ್ರನ್ನ ಇಲ್ಲೇ ಸ್ಪಷ್ಟೀಕರಣ ಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮನೆ ಕಟ್ಟಿರುವಂಥದ್ದು ಅಂದರೆ ಏನು, ಈ ಮನೆ ಒಳಗೆ ಆಚೆ ಇರೋದನ್ನು ನಾನು ಹೇಳ್ಬಿಡ್ತೀನಿ, ಕಾಣಿಸ್ಬಿಡುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಮನೆ ಒಳಗೆ ಅಂದರೆ ಈ ಏನು ವಾಲ್ಸ್ ಅಂತ ಏನು ಹೇಳ್ತೀವಿ, ವಾಲ್ಸ್ ಒಳಗೆ ಏನಿದೆ ಅನ್ನೋದು ಭಾಳಷ್ಟು ಜನಕ್ಕೆ ಡೌಟ್ ಇರುತ್ತೆ. ನೋಡಿ, ಸರಿಸುಮಾರು 14-16 ಕಾಲಮ್ಗಳು, ಅಂದರೆ ಪಿಲ್ಲರ್, ಲೋಡ್ ಬೇರಿಂಗ್ ವಾಲ್ಸ್ಗಳೆಲ್ಲ ಪಿಲ್ಲರ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂಥದ್ದು. ಸೊ ಸಿಮೆಂಟ್ ಇರ್ಬೋದು, ಸ್ಟೀಲ್ ಇರ್ಬೋದು, ಅದನ್ನು ನೀವು ವೈಯಕ್ತಿಕವಾಗಿ ನನಗೆ 1-to-1 ಫೋನ್ ಮಾಡಿದಾಗ ನಾನು ಸ್ಪಷ್ಟೀಕರಣ ಕೊಡ್ತೀನಿ. ಸೊ ದಿಸ್ ಇಸ್ ಆಲ್ ಪಿಲ್ಲರ್ ಕನ್ಸ್ಟ್ರಕ್ಷನ್, ಅಂದರೆ ಲೋಡ್ ಬೇರಿಂಗ್ ವಾಲ್ಸ್ ಅಲ್ಲ, ಪಿಲ್ಲರ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ಆಲ್ಮೋಸ್ಟ್ ಏನು ನಾವು ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಅಂತ ಭಾಳಷ್ಟು ಜನ ಕೇಳ್ತೀರಿ. ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದಾಗ ಎಲ್ಲ ಥರದ್ರಲ್ಲೂ ಫಸ್ಟ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿನೇ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ಬನ್ನಿ ಮನೆ ಒಳಗೆ ಹೋಗೋಣ. ಹೋಗೋಕ್ಕಿಂತ ಮುಂಚೆ ಈ ಜಾಗ ಏನು, ದಿಸ್ ಅ ಪಾರ್ಕಿಂಗ್ ಏರಿಯಾ. ನಾನು ಈಗಾಗಲೇ ಹೇಳಿದಂತೆ 8,000-10,000 ಲೀಟರ್ ಸಂಪು ಇಲ್ಲೇ ಇರುವಂಥದ್ದು. ಬನ್ನಿ ಮನೆ ಒಳಗೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಇನ್ನೊಂದು ವಿಚಾರ, ನಮ್ಮ ಮನೆ ಒಳಗೆ ಹೋದ ಮೇಲಿಂದ ನಾನು ಫಸ್ಟ್ ಫ್ಲೋರ್ನ ತೋರಿಸಲ್ಲ. ಗ್ರೌಂಡ್ ಫ್ಲೋರಲ್ಲಿ ಹೇಗೆ ಕಟ್ಟಿದ್ದಾರೆ ಯಥಾವತ್ತಾಗಿ ಫಸ್ಟ್ ಫ್ಲೋರ್ ಇರೋದು. ಅದ್ರ ಮೇಲ್ಗಡೆ ಇರೋವಂತಹ ಮನೆ ಸಿಂಗಲ್ ಬೆಡ್ರೂಮು, ಸರಿ 28 ಚದರ ಇದೆ. ಮೇನ್ ಡೋರು ಮತ್ತು ಬ್ಯಾಕ್ ಡೋರ್ ಮಾತ್ರ ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ ಯೂಸ್ ಮಾಡಿರೋದೆ. ಮತ್ತು ಪೂಜಾ ರೂಮ್, ಏನು ನೀವು ಪೂಜಾ ರೂಮ್ ನೋಡ್ತಾ ಇದ್ದೀರಾ ಇದು. ಸೊ ಫ್ರಂಟ್ ಡೋರು, ಬ್ಯಾಕ್ ಡೋರು ಮತ್ತು ಪೂಜಾ ಮಾತ್ರ ಟೀಕ್ ಹಾಕಿದರೆ, ಮಿಕ್ಕಿದೆಲ್ಲ ಡೋರ್ಸು, ವಿಂಡೋಸು, ಫ್ರೇಮ್ಸು, ಶಟರ್ಗಳು ಎಲ್ಲ ನೀಮಿದೆ. ಸೊ ನಾನಿವಾಗ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ ಆಫ್ ದ ಪ್ರಾಪರ್ಟಿಲಿದ್ದೀನಿ. ಹಾಲ್ ಆಫ್ ದ ಲಿವಿಂಗ್ ಏರಿಯಾ ಹೇಳಿದ ತಕ್ಷಣ 2-3 ವಿಚಾರಗಳು ಬಂದೇ ಬರುತ್ತೆ. ಎಷ್ಟು ಸೀಟರ್ ಸೋಫಾನ ನಾವಿಲ್ಲಿ ಹಾಕ್ಕೋಬಹುದು, ಹೌ ಮೆನಿ ಸೀಟರ್ಸ್ ಆಫ್ ಸೋಫಾ ಕೆನ್ ವಿ ಪುಟ್ ಇನ್ ಸೈಡ್, ಟೀಪಾಯ್ ಹಾಕೋಬೋದಾ ಅಂತ. ನೋಡಿ, ಸರಿಸುಮಾರು ನೀವು 6 ಸೀಟರ್ ಈಸಿಲಿ ಕಂಫರ್ಟಬಲಿ 6 ಸೀಟರ್ನ ಹಾಕೋಬಹುದು. ಮಧ್ಯದಲ್ಲಿ ಟೀಪಾಯ್ ಇಟ್ಕೊಂಡ್ರೆ ನಾನು ಇವಾಗ ತೋರಿಸ್ತಾ ಇರುವಂಥದ್ದು ಲಿವಿಂಗ್ ಏರಿಯಾ. ಸರಿಸುಮಾರು ನೀವು ಇಲ್ಲಿ ಇಟ್ಕೊಂಡ್ರು ಮಧ್ಯದಲ್ಲಿ ವಾಕ್ ಮಾಡಲಿಕ್ಕೆ, ಅಂದರೆ ಈಸ್ ವಾಕಿಂಗ್ ಸ್ಪೇಸ್ ಬೇಕೇ ಬೇಕಾಗುತ್ತೆ. ಸೊ ವಾಕ್ ಮಾಡಲಿಕ್ಕೆ ಮಧ್ಯದಲ್ಲಿ ನಿಮಗೆ ಖಂಡಿತವಾಗ್ಲೂ ಜಾಗ ಇರುತ್ತೆ. ಎಂಟೈರ್ ಫ್ಲೋರಿಂಗು, ಗ್ರೌಂಡ್ ಇರ್ಬೋದು, ಫಸ್ಟ್ ಇರ್ಬೋದು, ಸೆಕೆಂಡ್ ಇರ್ಬೋದು, ಎಲ್ಲವೂ ಗ್ರನೈಟ್ ಫ್ಲೋರಿಂಗ್ ಯೂಸ್ ಮಾಡಿರುವಂಥದ್ದು. ಮತ್ತು ನೀವೇನು ಇವಾಗ ಇದೇನು ಪ್ಲ್ಯಾನ್ ಅಂತ ಹೇಳ್ತೀವಿ ಗ್ರೌಂಡ್ ಫ್ಲೋರ್ದು, ಯಥಾವತ್ತಾಗಿ ಅಂದರೆ ವಾಟ್ ದ ಕನ್ಸ್ಟ್ರಕ್ಷನ್ ಇಸ್ ಡನ್ ಇನ್ ದ ಗ್ರೌಂಡ್ ಫ್ಲೋರ್, ದ ಮೆಟೀರಿಯಲ್ ದಟ್ ಇಸ್ ಯೂಸ್ಡ್ ಆ್ಯಂಡ್ ಅಕಾಸ್ಟಿಕ್ಸ್, ಅಂದರೆ ಏನು ಮೆಟೀರಿಯಲ್ಗಳು ಯೂಸ್ ಮಾಡಿದ್ರೆ, ಮತ್ತು ಅದು ಫಾರ್ಮ್ಯಾಕ ಇರ್ಬೋದು, ಫ್ಯಾನ್ ಇರ್ಬೋದು, ಲೈಟಿಂಗ್ ಇರ್ಬೋದು, ಎಲ್ಲವೂ ಸೇಮ್ ಟು ಸೇಮ್ ಇರುವಂಥದ್ದು. ಸೊ ಗ್ರೌಂಡ್ ಫ್ಲೋರ್ ಹೇಗಿದೆ, ಸೊ ಫಸ್ಟ್ ಫ್ಲೋರ್ಲು ಅದೇ ಥರ ಇದೆ. ಬನ್ನಿ ನಾವು ಅಲ್ಲಿ ಎಂಟರ್, ಅಲ್ಲಿ ಶೋ ಯು ದ ಪೂಜಾ ರೂಮ್. ಈಸಿಲಿ ಇಬ್ಬರು, ಅಂದರೆ 2 ಪೀಪಲ್, ಇಬ್ಬರು ಒಳಗೆ ಕೂತು ಪೂಜೆ ಮಾಡಲಿಕ್ಕೆ ಜಾಗ ಇದೆ.
ಅಲ್ಲಿ ಪೂಜೆ ಸಾಮಾನು ಇಟ್ಕೊಳ್ಳೋಕ್ಕೆ ಜಾಗ ಮಾಡಿದ್ದಾರೆ, ಮೇಲೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿದ್ದಾರೆ, ಹಿಂದೆ ಪ್ರೊಫೈಲ್ ಲೈಟ್ ಮಾಡಿದ್ದಾರೆ. ಒಂದು ದೇವಸ್ಥಾನದ ಗರ್ಭಗುಡಿಲಿ ಯಾವ ಥರ ಒಂದು ಸ್ಟೈಲಿಂಗ್ ಇರುತ್ತೆ ಅದೇ ಥರ ಸ್ಟೈಲಿಂಗ್ ಮಾಡಿದ್ದಾರೆ. ನೀವು ನೋಡ್ಬೋದು 2 ಆನೆ ವಿಗ್ರಹ, ಅದು ಮಧ್ಯದಲ್ಲಿ ಆನೆಯ ಕಾರ್ವಿಂಗ್ ಇದೆ, ಮಧ್ಯದಲ್ಲಿ ಗಣಪತಿಯ ವಿಗ್ರಹ ಇದೆ. ಒಂದು ದೇವಸ್ಥಾನದಲ್ಲಿ ಹೇಗಿರುತ್ತೆ ಬಾಗಿಲು ಅಥವಾ ಫ್ರಂಟ್ ಡೋರ್ ಆಫ್ ದಿ ನಾವು ಟೆಂಪಲ್ ಅಂತ ಏನು ಹೇಳ್ತೀವಿ, ಯು ಕ್ಯಾನ್ ಸಿ ದ ಸ್ಟೈಲಿಂಗ್ ಆಫ್ ದ್ಯಾಟ್. ನೌ ಐ ಆಮ್ ಎಂಟ್ರಿಂಗ್ ಇನ್ ಟು ದ ಕಿಚನ್ ಏರಿಯಾ. ಸೊ ದಿಸ್ ಈಸ್ ಈಗಾಗಲೇ ಈ ವಿಡಿಯೋದಲ್ಲಿ ಹೇಳಿದಂತೆ ಕಿಚನ್ ಏರಿಯಾ ಈಸ್ ವಾಸ್ತು ಕಂಪ್ಲೇಂಟ್. ದ ಹೋಲ್ ಹೌಸ್ ಈಸ್ ವೆರಿ ಮಚ್ ಪ್ಲ್ಯಾಂಡ್ ಆ್ಯಸ್ ಪರ್ ದಿ ವಾಸ್ತು. ಯಾಕೆಂದರೆ ದಿಸ್ ಈಸ್ ದಿ ಅಗ್ನಿಮೂಲೆ, ಯಾವ ವಾಟ್ ವಿ ಕಾಲ್ ಆಸ್ ದಿ ಕಿಚನ್ ಏರಿಯಾ. ದಿಸ್ ದಿ ಅಗ್ನಿಮೂಲೆ. ಇಲ್ಲೇ ಗ್ಯಾಸ್ ಪಾಯಿಂಟ್ ಕೊಟ್ಟಿದ್ದಾರೆ. ಈ ಗ್ಯಾಸ್ ಪಾಯಿಂಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಆಚೆ ಅಲ್ಲೇ ಸಿಲಿಂಡರ್ ಇಟ್ಕೊಳ್ಳಿಕ್ಕೆ ಸೇಫ್ಟಿ ಮೆಜರ್ಸ್ ತೊಗೊಂಡಿರ್ತಾರೆ. ಸೊ ಗ್ರಿಲ್ಲೆಲ್ಲ ಹಾಕಿ ಕೇಜ್ ಥರ ಮಾಡಿ ಗ್ರೌಂಡ್ ಫ್ಲೋರ್ ಇರ್ಬೋದು, ಫಸ್ಟ್ ಫ್ಲೋರ್ ಇರ್ಬೋದು, ಅದ್ರ ಮೇಲ್ಗಡೆ ಇರೋದು ಎಲ್ಲರೂ ಇಲ್ಲೇ ಸಿಲಿಂಡರ್ ಇಟ್ಕೋಬೋದು. ಮೇಲಕ್ಕೆ ಕನೆಕ್ಟಿವಿಟಿ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು ದಿಸ್ ಇಸ್ ಹೋಲ್ ಮಾಡ್ಯುಲರ್. ನಾನು ಒಂದನ್ನು ತೆಗೆದು ತೋರಿಸ್ತೀನಿ ನೋಡಿ. ಆಲ್ SS ಸ್ಟೈನ್ಲೆಸ್ ಸ್ಟೀಲ್ ಮಾಡ್ಯುಲರ್ ಇದೆ, ಎಲ್ಲ ಸಾಫ್ಟ್ ಕ್ಲೋಸ್ ಮಾಡಿದ್ದಾರೆ. ಸಿಂಕ್ ಕೊಟ್ಟಿದ್ದಾರೆ, ವಾಟರ್ ಪ್ಯೂರಿಫೈರ್ಗೆ ಆಪ್ಷನ್ ಇದೆ, ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ವಾಟರ್ ಕೊಟ್ಟಿದ್ದಾರೆ. ಈ ಜಾಗ ನೀವೇನು ನೋಡ್ತಾ ಇದ್ದಾರೆ ದಿಸ್ ಇಸ್ ಫಾರ್ ದಿ ರೆಫ್ರಿಜರೇಟರ್ ಪಾಯಿಂಟ್. ಅದ್ರ ಮೇಲ್ಗಡೆ ತೋರಿಸ್ತಾರೆ ನೋಡಿ, ಒಂದು ಸೈಡಲ್ಲಿ ಲಾಫ್ಟ್ ಆರ್ ಸಜ್ಜಾ ಅಂತ ನಾವೇನು ಹೇಳ್ತೀವಿ ಅದನ್ನು ಫುಲ್ಲು ಕವರ್ ಮಾಡಿದ್ದಾರೆ. ಈವನ್ ದಟ್ ಈಸ್ ಆಲ್ಸೋ ಅ ಗುಡ್ ಕ್ವಾಲಿಟಿ ಆಫ್ ಫಾರ್ಮೆಕಾ. ಐ ಆಮ್ ನಾಟ್ ಟೆಲಿಂಗ್ ಇಟ್ ದಿ ಹೈಯೆಸ್ಟ್ ಕ್ವಾಲಿಟಿ ಆಫ್ ಫಾರ್ಮೆಕಾ. ಎಸ್, ಫಾರ್ ದ ಕನ್ಸ್ಟ್ರಕ್ಷನ್ ಫಾರ್ ದಿಸ್ ಹೌಸ್ ದಿಸ್ ಇಸ್ ವೆರಿ ಮಚ್ ಇನ್ ದ ಹೈಯರ್ ಎಂಡ್ ಅಂತಲೇ ಹೇಳಬೇಕು. ಯಾಕಂದರೆ ದಿಸ್ ಈಸ್ ನಾಟ್ ಅ ಬಂಗ್ಲೋ, ಓಕೆ, ಆರ್ ದಿಸ್ ಇಸ್ ನಾಟ್ ಅ ಸೂಪರ್ ಫರ್ನಿಶ್ಡ್ ಹೌಸ್. 1 ಯೂನಿಟ್ ಇರೋ ಥರ ಅಲ್ಲ, 3 ಯೂನಿಟ್ ಇರೋ ಥರ ಮನೆ. ಅಂದರೆ ಗ್ರೌಂಡ್ ಫ್ಲೋರ್ಲಿ ತಾವಿದ್ಕೊಂಡು ಫಸ್ಟ್ ಫ್ಲೋರ್ನ ರೆಂಟಿಗೆ ಕೊಡ್ಬೋದು, ಮತ್ತು ಅದನ್ನು ಸಹ ಮೇಲ್ಗಡೆ ಸಹ ರೆಂಟಿಗೆ ಕೊಡ್ಬೋದು. ಸೊ ರೆಂಟಲ್ ಕಾನ್ಸೆಪ್ಟಲ್ಲಿ ಯೂಸ್ ಮಾಡ್ತಾ ಇದಕ್ಕೆ ಬಹಳ ಕರೆಕ್ಟಾಗಿರುವಂತಹ ಮನೆ. ಸಿಂಕ್ ಪಾಯಿಂಟ್, ದಿಸ್ ಇಸ್ ಡೈನಿಂಗ್ ಏರಿಯಾ. ಆ್ಯಕ್ಚುಲಿ ಕಿಚನ್ ಪಕ್ಕನೇ ಡೈನಿಂಗ್ ಇದೆ. ಸ್ಮಾಲ್ ಡೈನಿಂಗ್ ಕ್ಯಾನ್ ಬಿ ಡನ್. ಪ್ಲಸ್ ಇಲ್ಲೇ ನಿಮಗೆ ಇಲ್ಲಿ ಸಿಂಕನ್ನು ಹಾಕಿ ಕೊಡ್ತಾರೆ. ಬೇಕಂದರೆ ಅದಕ್ಕೋಸ್ಕರ ಎಕ್ಸಿಟ್ ವಾಟರ್ ಇನ್ಲೆಟ್ಟು ಮತ್ತು ಎಕ್ಸಿಟ್ ವಾಟರ್ ಪಾಯಿಂಟ್ಸ್ನ ಇಲ್ಲಿ ನೋಡಬಹುದು. ಇದೊಂದು ವಿಚಾರ ನೋಡಿ. ಇಲ್ಲಿ ದಿಸ್ ಏನು ನಾವು ಹೈ ರೂಫ್ಗೆ ಬೇಕಾಗುವಂತಹ ಒಂದು ಡೋರ್ ಅಂತ ಏನು ಹೇಳ್ತೀವಿ, ಅದಕ್ಕೂ ಅಷ್ಟೇ ವಾಟ್ ಯು ಕ್ಯಾನ್ ಸಿ ಇಸ್ ದ ಬಹಳ ಚೆನ್ನಾಗಿರುವಂತಹ ಫಾರ್ಮೆಕಾ ಇಲ್ಲಿ ಹಾಕಿದ್ದಾರೆ. ಅದಾದ ನಂತರ ದಿಸ್ ಇಸ್ ದ ಕಿಚನ್ ಏರಿಯಾ ನೋಡಿದ್ರಿ, ಹಾಲ್ ನೋಡಿದ್ರಿ, ಕಿಚನ್ ನೋಡಿದ್ರಿ, ಡೈನಿಂಗ್ ಏರಿಯಾ, ದಿಸ್ ಇಸ್ ದ ಪೂಜಾ ರೂಮ್. 2 ರೂಮ್ಗಳಿದೆ. ಒಂದು ನೋಡ್ಬೋದು ಇಲ್ಲಿ, ದಿಸ್ ರೂಮ್ is pretty big. I'm not telling ಇದು ಭಾಳ ಸ್ಪೇಷಿಯಸ್ಸು ಮಾಸ್ಟರ್ ಕಿಂಗ್ ಸೈಜ್ ಬೆಡ್ ಹಾಕಲಿಕ್ಕಾಗೋದಿಲ್ಲ. ಸ್ಟ್ಯಾಂಡರ್ಡ್ ಕಿಂಗ್ ಸೈಜ್ ಬೆಡ್ ಏನಂತ ಅಂತೀವಿ ಅದನ್ನು ಹಾಕ್ಬೋದು. ಓಪನ್ ಶೋಕೇಸು. ಭಾಳಷ್ಟು ಜನ ಬಿಲ್ಡರ್ಗಳನ್ನ ಇದನ್ನು ಇವತ್ತಿನ ದಿವಸದಲ್ಲಿ ಮಿಸ್ ಮಾಡ್ತಾರೆ. ಯಾಕೆ ಅಂತ ಇದನ್ನು ಮಾಡಿದ್ದಾರೆ ಅಂತಂದರೆ, ಶೋಕೇಸ್ ಅಂತ ಭಾಳಷ್ಟು ಮುಂಚಿನ ಕಾಲದಲ್ಲಿ ಇತ್ತು. ದಟ್ ಇಸ್ ಡಿಸಪಿಯರ್ಡ್ ಓವರ್ ದಿಸ್ ಪೀರಿಯಡ್ ಆಫ್ ಟೈಮ್. ಬಟ್ ನಿಮ್ಮ ಗುರು ಹಿರಿಯರ ಫೋಟೋಗಳನ್ನ ಇಟ್ಕೊಳ್ಳಿಕ್ಕೆ, ಬೆಳಗಾಗಿದ್ದು ನಿಮ್ಮ ಮನೆ ದೇವ್ರ ಫೋಟೋ ಇಟ್ಕೊಳ್ಳಿಕ್ಕೆ, ಅಥವಾ ನಿಮ್ಮ ಆ್ಯನಿವರ್ಸರಿ ಮದುವೆ ಫೋಟೋಗಳನ್ನ ಇಟ್ಕೊಳ್ಳಿಕ್ಕೆ 2 ಸ್ಪಾಟ್ಲೈಟ್ಸ್ ಹಾಕಿಬಿಟ್ಟು ಕೆಳಗೆ ಒಂದು ಶೋಕೇಸ್ ಥರ ಮಾಡಿದ್ದಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಒನ್ ವಿಚ್ ಐ ಫೀಲ್. ಭಾಳಷ್ಟು ಕಡೆ ಮಿಸ್ಸಿಂಗ್ ಇರುತ್ತೆ. ನೀನು ಈಗಾಗಲೇ ಡೋರ್ ವಿಚಾರಕ್ಕೆ ಬಂದಾಗ ದಿಸ್ ವಿಂಡೋ ಏನು ಮಾಡ್ರೆ, ದಿಸ್ ಇಸ್ ಆಲ್ ಆಫ್ ನೀಮು. ಮೇಲ್ಗಡೆ ಕರ್ಟನ್ ರಾಡ್ಸ್ ಕೊಟ್ಟಿದ್ದಾರೆ. ಲೈಟಿಂಗ್ ನೋಡ್ಬೋದು. ಆಲ್ ಲೈಟಿಂಗ್ಸ್ ಆರ್ ಆಲ್ರೆಡಿ ಡನ್. ಇನ್ನು ತಿರ್ಗಾ ಬಂದು ಏನೂ ಮಾಡೋ ಹೋಗಿಲ್ಲ. ಇಟ್ ಇಸ್ ಟೋಟ್ಲಿ ಕಂಪ್ಲೀಟೆಡ್, ರೆಡಿ ಟು ಮೂವ್ ಇನ್ ಹೌಸ್. ಇದು ವಾರ್ಡ್ರೋಬ್ ನೋಡ್ಬೋದು. ವಾರ್ಡ್ರೋಬ್ ಪಕ್ಕದಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಇದೆ. ಇಟ್ಸ್ ಅ ಡ್ರೆಸ್ಸಿಂಗ್ ಟೇಬಲ್ ಓವರ್ ಹಿಯರ್. ಸೊ ಮೂವಿಂಗ್ ಟು ದಿ ರೂಮ್ ನಂಬರ್ 2, 2ನೇ ರೂಮ್ ಇದು. ಬನ್ನಿ. ಅದಕ್ಕೆ ಮುಂಚೆ ಇದೊಂದು ನಾನು ಎಂಟ್ರೆನ್ಸಲ್ಲಿ ತೋರಿಸಿದ್ದೆ, ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ. ಒಂದು ಗೋಡೆ ಫುಲ್ ಸೈಜ್ ಇವರು ಏನು ಮಾಡಿದ್ದಾರೆ, TV ಕ್ಯಾಬಿನೆಟಿಗೆ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಹೋಲ್ 1 ಯೂನಿಟ್ ಇಸ್ ಫಿಲ್ಡ್ ವಿತ್ TV ಕೇಜು, ಕವರ್ಡ್ ವಿತ್ TV ಕ್ಯಾಬಿನೆಟ್ ಅಂತ ಹೇಳಬೇಕು. ಅಲ್ಲೂ ಸಹ ಅಷ್ಟೇ. ಇದೇನು ನಾವು ವಾಟ್ ಇಸ್ ದಿಸ್ ಅಂತ ಕೇಳ್ಬೋದು. ಇಲ್ಲಿ ಏನಂತಂದರೆ ಐಡಲ್ಸು, ದೇವ್ರ ಫೋಟೋ, ನಿಮ್ಮ ಗುರು ಹಿರಿಯರ ಫೋಟೋ, ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಮೆಡಲ್ಗಳು ಗೆದ್ದಿರ್ತಾರೆ, ಟ್ರೋಫಿಗಳು ಗೆದ್ದಿರ್ತಾರೆ, ಅವ್ರದ್ದು ಚಿಕ್ಕ ವಯಸ್ಸಿಂದ ದೊಡ್ಡವರಾಗೋ ತನಕ ಫೋಟೋಸ್ ಇರ್ಬೋದು. ಅವ್ರ ಮನೆ ಫೋಟೋ, ಮನೆಯಲ್ಲಿ ಅದರ ಮದುವೆ ಅಥವಾ ಫಂಕ್ಷನ್ ಆದಾಗ ಫೋಟೋಗಳು ತೆಗೆದಿರ್ತಾರೆ. ಅದನ್ನೆಲ್ಲ ಇಟ್ಕೊಳ್ಳಿಕ್ಕೆ ಜಾಗ ಇರಲ್ಲ. ಟು ಶೋ ಆರ್ ಟು ವಾಟ್ ಇಸ್ ದಟ್ ರಿಲಿಸ್ಟ್ ದಟ್ ಮೆಮೊರೀಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಇದು ಜಾಗ ಬೇಕಾಗತ್ತೆ. ಭಾಳ ಚೆನ್ನಾಗಿ ಥಾಟ್ಫುಲ್ ಇದನ್ನು ಐ ಕಂಗ್ರ್ಯಾಚುಲೇಟ್ ದ ಬಿಲ್ಡರ್ ವಿಚಾರಕ್ಕೆ ಬಂದಾಗ ಇದನ್ನು ಕಟ್ಟಿರುವಂತಹ ಮನೆ ಏನು ಬಿಲ್ಡರ್ ಇದ್ದಾರೆ, ಹಿ ಈಸ್ ನಾಟ್ ಅ ನ್ಯೂ ಗೈ ಟು ದ ಮಾರ್ಕೆಟ್. ಹಿ ಈಸ್ ಅ ವೆರಿ ಸೀಸನ್ಡ್, ಭಾಳ ನಿಪುಣ ಬಿಲ್ಡರ್ ಅಂತ ಹೇಳಬೇಕು. ಯಾಕಂದರೆ ಭಾಳಷ್ಟು ಮನೆಗಳನ್ನ ಕಟ್ಟಿ ಭಾಳಷ್ಟು ವರ್ಷಗಳಿಂದ ಪ್ರಸಿದ್ಧಿಯಾಗಿರುವಂತಹ ಬಿಲ್ಡರ್ ಮನೆ ಕಟ್ಟಿರುವಂಥದ್ದು. ಭಾಳ ಚೆನ್ನಾಗಿ ಮನೆ ಕಟ್ತಾರೆ. ಬಹಳ ಚೆನ್ನಾಗಿ ಪ್ಲ್ಯಾನಿಂಗು, ಎಕ್ಸಿಕ್ಯೂಷನ್ನು, ಮತ್ತು ಓವರ್ ಎ ಪೀರಿಯಡ್ ಆಫ್ ಟೈಮ್ ಸರ್ವಿಸ್ ವಿಚಾರಕ್ಕೆ ಬಂದಾಗ ಭಾಳಷ್ಟು ಸರ್ವಿಸ್ಗಳು ಅಟೆಂಡ್ ಮಾಡ್ತಾರೆ ಇವರು ಅನ್ನೋ ವಿಚಾರ ನಾನಿಲ್ಲಿ ಗಮನಕ್ಕೆ ತರಬೇಕಾಗತ್ತೆ. ದಿಸ್ ಇಸ್ ಮಾಸ್ಟರ್ ಬೆಡ್ರೂಮ್ ನನ್ನ ಪ್ರಕಾರ. ಯಾಕೆ ಅಂತ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಅಗೇನ್ ಕಂಟಿನ್ಯೂಯಿಂಗ್ ವಿತ್ ದ ಕ್ಲಾಸ್. ಏನೇನು ಮಾಡಿದ್ದಾರೆ ನೀವು ರೂಮ್ ನಂಬರ್ 1ನಲ್ಲಿ ಏನು ನೋಡಿದ್ರಿ, ದ ಸೇಮ್ ಥಿಂಗ್ ದೇ ಹ್ಯಾವ್ ಕಂಟಿನ್ಯೂಡ್ ಹಿಯರ್. ಫಾರ್ಮೆಕಾ, ವಿಂಡೋ, 1 ಶೋಕೇಸ್ ಯೂನಿಟ್,
ನೀವು ನೋಡ್ಬೋದು ಫ್ಯಾನ್ಸ್ ಆ್ಯಂಡ್ ಲೈಟಿಂಗ್ಸ್ ಆಲ್ರೆಡಿ ಡನ್. ಒಂದು ಬಾತ್ರೂಮು, ಅದ್ರ ಬಾತ್ರೂಮ್ ಪಕ್ಕದಲ್ಲೇ ದರ್ ಇಸ್ ಅ ದಿಸ್ ಇಸ್ ಅ ಡ್ರೆಸ್ಸಿಂಗ್ ಟೇಬಲ್. ನಾನು ಎಷ್ಟೊಂದು ಜನ ಕೇಳ್ತಾರೆ ಭಾಳ ಚಿಕ್ಕದಾಗೋಯ್ತು ಟಾಯ್ಲೆಟ್ ಅಂತ. ಖಂಡಿತವಾಗ್ಲೂ ಇಲ್ಲ, ಟಾಯ್ಲೆಟ್ ಚಿಕ್ಕದಿಲ್ಲ. ಕನ್ಸೀಲ್ಡ್ ಕಮೋಡ್ ಹಾಕಿದ್ದಾರೆ, ಸಿಂಗಲ್ ಪೀಸ್ ಕಮೋಡ್ ಇದು, ಕನ್ಸೀಲ್ಡ್ ಟ್ಯಾಂಕ್ ಇಲ್ಲ, ಸಿಂಗಲ್ ಪೀಸ್ ಕಮೋಡ್ ಹಾಕಿದ್ದಾರೆ. ಶವರ್ಸ್ಗೆ ನಿಮಗೆ ಸಿಂಗಲ್ ಪೀಸ್ ಇಲ್ಲಿ ನೋಡ್ಬೋದು, ಶವರ್ ಕೊಟ್ಟಿದ್ದಾರೆ. ವಾಟರ್ ಹೀಟರ್ಗೆ ಅವಕಾಶ ಮಾಡಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಪಕ್ಕದಲ್ಲೇ ಹ್ಯಾಂಡ್ ವಾಶ್ ಇದೆ. ಈ ಏನು ನಾನು ತೋರಿಸ್ತಾ ಇದ್ದೀನಿ, ಇದು PVC ಡೋರ್ಸ್ ಏನಿದೆ, ಡೋರ್ ಹಿಂಭಾಗದಲ್ಲಿ ಸ್ಟೋರೇಜ್ ಸ್ಪೇಸ್ ಕ್ರಿಯೇಟ್ ಮಾಡಿದ್ದಾರೆ. ಟೂತ್ ಬ್ರಷು, ಶ್ಯಾಂಪು ಎಲ್ಲ ಇಟ್ಕೊಳ್ಳಿಕ್ಕೆ ಅಂತ, ಸ್ಯಾನಿಟರಿ ಐಟಮ್ಸ್ ಇಟ್ಕೊಳ್ಳಿಕ್ಕೆ ಅಂತ. ನೀವು ಡೋರ್ ಮಾಡೋ ಆಲ್ ದೀಸ್ ಫಸ್ಟ್ ಡೋರ್ಸ್ ಚೆನ್ನಾಗಿದೆ. ಐ ಆಮ್ ನಾಟ್ ಟೆಲಿಂಗ್ ದಿಸ್ ಕ್ವಾಲಿಟಿ ಚೆನ್ನಾಗಿದೆ ಅಂತ, ಬಹಳ ಚೆನ್ನಾಗಿರುವಂಥದ್ದು. ಕ್ವಾಲಿಟಿ ವೈಸ್ ದೇ ಹ್ಯಾವ್ ನಾಟ್ ಕಾಂಪ್ರಮೈಸ್ಡ್. ಮೆಟೀರಿಯಲ್ ವಿಚ್ ಕ್ಯಾನ್ ಬಿ ಸೀನ್ ಆರ್ ಮೆಟೀರಿಯಲ್ ವಿಚ್ ಆರ್ ಪುಟ್ ಫಾರ್ ದಿ ಕನ್ಸ್ಟ್ರಕ್ಷನ್, ಅಂದರೆ ಮನೆ ಕಟ್ಟಲಿಕ್ಕೆ, ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಏನು ಬೇಕಾಗಿದೆ ಅದೆಲ್ಲವೂ ಭಾಳ ಚೆನ್ನಾಗಿದೆ. ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಇನ್ಲೆಟ್ ವಾಟರ್, ಎಕ್ಸಿಟ್ ವಾಟರ್, ಕರೆಂಟ್ ಪಾಯಿಂಟ್ ಇಲ್ಲೇ ಕೊಟ್ಟಿದ್ದಾರೆ. ಅದಾದ ನಂತರ ಬಹಳ ದೊಡ್ಡದಾಗಿದೆ, ಯು ಕ್ಯಾನ್ ಸಿ, ಭಾಳ ಸ್ಪೇಷಿಯಸ್ ಆಗಿರುವಂಥದ್ದು. ದಿಸ್ ಇಸ್ ದಿ ಕಾಮನ್ ವಾಶ್ರೂಮು. ಕಮೋಡಿಗೆ ಜಾಗ ಕೊಟ್ಟಿದ್ದಾರೆ. ಮೇಲ್ಗಡೆ ವೆಂಟಿಲೇಟರ್ ತಾರಸಿ ತನಕನೂ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಭಾಳ ಚೆನ್ನಾಗಿರೋಂಥ ಕಲರ್ ಕಾಂಬಿನೇಷನ್ ಟೈಲ್ಸ್. ಇದು ಒಂದು ಫ್ಲವರ್ ಇದರಲ್ಲಿದೆ. ಸಿಂಕ್ ಮತ್ತು ಸ್ನಾನಕ್ಕೆ ಏನು ಮಿಕ್ಸರ್ಗಳು ಬೇಕು, ನೀವು ಓವರ್ ಹೆಡ್ ಟ್ಯಾಂಕಿಂದ ಡೈರೆಕ್ಟಾಗಿ ಇಲ್ಲಿಗೆ ಹಾಟ್ ವಾಟರ್ ಬರಲಿಕ್ಕೆ ಇದು ಕೊಟ್ಟಿರೋದು. ಇದು ಈ ಮಿಕ್ಸರಿಗೆ ಕೊಟ್ಟಿರುವಂಥದ್ದು. ಇದು ಸೋಲಾರಿಂದ ಬರಲಿಕ್ಕೆ. ಸೊ ಅಗೇನ್ ವಾಟರ್ ಹೀಟ್ರು, ಮೇಲ್ಗಡೆ ಕಿಟಕಿ ಕೊಟ್ಟಿದ್ರೆ ಅದು ಓಪನ್ ಮಾಡಿ ಒಂದು ಫುಲ್ ಸೈಜ್ ನಿಮಗೆ ಬೇಕಾದರೆ ಎಕ್ಸಾಸ್ಟ್ ಫ್ಯಾನ್ನ ಹಾಕೋಬೋದು. ಬನ್ನಿ ಈಗ ಮನೆಯ ಹಿತ್ತಲು ಆರ್ ದಿ ಬ್ಯಾಕ್ ಯಾರ್ಡ್ ಆಫ್ ದ ಪ್ರಾಪರ್ಟಿ. ಇಲ್ಲೂ ಅಷ್ಟೇ ಎರಡು ಟ್ಯಾಪ್ಗಳು ಕೊಟ್ಟಿದ್ರೆ ದೊಡ್ಡದಾಗಿರೋ ಪಾತ್ರೆನ ತೊಳ್ಕೊಳ್ಳಿಕ್ಕೆ. ಇಂಡಿಯನ್ ಸ್ಟೈಲ್ ಕಮೋಡ್ ಇದೆ. ಮೇಲ್ಗಡೆ ಅಟ್ಟ ಆರ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಬನ್ನಿ ಇವಾಗ ಐ ವಿಲ್ ಟೆಲ್ ಯು ಅಬೌಟ್ ದಿ ಫಸ್ಟ್ ಫ್ಲೋರ್ ಆ್ಯಂಡ್ ದಿ ಸೆಕೆಂಡ್ ಫ್ಲೋರ್. ಈ ಗ್ರೌಂಡ್ ಫ್ಲೋರ್ಲಿ ನಾನು ಇವಾಗ ಏನು ನಿಮಗೆ ಮನೆ ತೋರಿಸ್ದೆ, ಓಕೆ, ಇದೇ ಥರ ದೆರ್ ಇಸ್ ನೋ ಚೇಂಜಸ್ ಅಟ್ ದಿ ಫಸ್ಟ್ ಫ್ಲೋರ್. ಏನು ನಾವು ಇವಾಗ ಪೂಜಾ ರೂಮ್ ನೋಡ್ತಾ ಇದ್ದೀವಿ, 2 ರೂಮ್ ಇದೆ, ಕಿಚನ್ ಇದೆ, ಡೈನಿಂಗ್ ಏರಿಯಾ ಇದೆ, ಡೋರ್ಸು, ಅದನ್ನು ಡೋರನ್ನು ತೋರಿಸ್ತಾ ಇದ್ದಾರೆ ನೋಡಿ. ಟೀಕ್ ಡೋರ್, ಬ್ಯೂಟಿಫುಲ್ ಟೀಕ್ ಮ್ಯಾಸಿವ್ ಬಿಗ್ ಡೋರ್. ಓಕೆ, ಇದೇ ಥರ ಗ್ರೌಂಡ್ ಫ್ಲೋರಲ್ಲಿ ಹೇಗಿದೆ ಅದೇ ಥರ ಇರುವಂಥದ್ದು 3 ಪೋರ್ಷನ್. ಕೈಂಡ್ಲಿ ನೋಟ್ ದಿಸ್ ಪಾಯಿಂಟ್, 3 ಪೋರ್ಷನ್. ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮು, ಸೆಕೆಂಡ್ ಫ್ಲೋರ್ಲು ಸಹ 2 ಬೆಡ್ರೂಮು. ಅದ್ರ ಮೇಲ್ಗಡೆ ಲಾಸ್ಟ್ ಪಾಯಿಂಟ್ ಅಂದರೆ ಲಾಸ್ಟ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು. ಸೊ ನೀವು ಒಂದರಲ್ಲಿ ಇದ್ಕೊಂಡು 2ನ ರೆಂಟಿಗೆ ಕೊಡಲಿಕ್ಕೆ ಅವಕಾಶ ಮಾಡಿರುವಂತಹ ದಿಸ್ ಇಸ್ ಅ ಬ್ರ್ಯಾಂಡ್ ನ್ಯೂ ಹೌಸ್ ವಿಚ್ ಇಸ್ ಇನ್ ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು 7 ಕಿಲೋಮೀಟರ್ ಆಗುತ್ತೆ. ಸ್ಕೂಲ್ಸು, ಕಾಲೇಜಸ್ಸು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಗಳು, ಸ್ವಿಮ್ಮಿಂಗ್ ಪೂಲು, ಕ್ರಿಕೆಟ್ ಗ್ರೌಂಡು, ಅಥ್ಲೆಟಿಕ್ ಗ್ರೌಂಡು, ಬಹಳಷ್ಟು ದೊಡ್ಡದಾಗಿರುವಂತಹ ಪಾರ್ಕ್ಗಳು, ಉದ್ಯಾನವನ, ವಾಕಿಂಗ್ ಬೆಳಗ್ಗೆ ಸಂಜೆ ಮಾಡಲಿಕ್ಕೆ ಭಾಳಷ್ಟು ಫೇಮಸ್ ಆಗಿರುವಂತಹ JP ನಗರ, ಜಯಪ್ರಕಾಶ್ ನಗರ ಮೈಸೂರಲ್ಲಿ ಕಟ್ಟಿರುವಂತಹ ಮನೆ ವಿಚ್ ಇಸ್ ಫಾರ್ ಸೇಲ್. ಸರಿಸುಮಾರು 28 ಚದರ 12ರಿಂದ 14 ಕಾಲಮ್ಗಳು ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂಥ ಮನೆ. ಬ್ಯೂಟಿಫುಲ್ ರೆಂಟ್ ಅರ್ನಿಂಗ್ ಪ್ರಾಪರ್ಟಿ ಇನ್ ಮೈಸೂರು ವಿಚ್ ಇಸ್ ಫಾರ್ ಸೇಲ್. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ರೇಟು, ಡೀಟೇಲ್ಸು, ಬ್ಯಾಂಕ್ ಲೋನು, ಲೊಕೇಶನ್ನು, ಓನರ್ ಪ್ರಾಪರ್ಟಿ ಮೀಟಿಂಗು ಎಲ್ಲದಕ್ಕೂ ಇನ್ಸ್ಪೆಕ್ಷನ್ ಮಾಡಬೇಕು, ನಾವು ನೋಡಬೇಕು. ಇಷ್ಟ ಆದ ನಮ್ಮ ಓನರ್ನ ಮಾತಾಡಿಸ್ಬೇಕು ಅಂದಲ್ಲಿ you can call me or WhatsApp me the given number in the description below. I'll see you again with another property in another place of Mysore. Thank you viewers for watching this video.